ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನಗಳು. ನೀವು ನೋಡ್ತಾ ಇರೋದು 24. ನಮ್ಮ ಸಮಾಜದ ಯುವಕರಿಗೆ ಯುವತಿಯರಿಗೆ ನಮ್ಮ ಭವಿಷ್ಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕಾಗಿ ದಿಕ್ಕು ದೇಶಗಳನ್ನು ತೋರಿಸುವಂತಹ ಕಾರ್ಯ ಆಗಬೇಕು. ನಾನು ಎಲ್ರಿಗೂ ವಿನಂತಿಸಿಕೊಳ್ಳೋದೇನು ಅಂದರೆ, ಈ ಅಪರೂಪದ ಕಾರ್ಯಕ್ರಮ ಒಂದೇ ಕಡೆ 200 ಜನ ಕಲಾವಿದರು ದೇಶದ 17 ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇದನ್ನ ನೋಡ್ಲಿಕ್ಕೆ ತಾವೆಲ್ಲರೂ ಬರಬೇಕು. ದಿನಾಂಕ 31 ಮಾರ್ಚ್ನಿಂದ 4ನೇ ಏಪ್ರಿಲ್ವರೆಗೆ ಅಂದ್ರೆ 5 ದಿನಗಳವರೆಗೆ ಕಣೇರಿ ಮಠದಲ್ಲಿ ಅಖಿಲ ಭಾರತೀಯ ಮಟ್ಟದ ಹಸ್ತಕಲಾ ಮೇಳವನ್ನ ಆಯೋಜನೆ ಮಾಡಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಸುಮಾರು 200 ಜನ ಕಲಾವಿದರನ್ನ ಹಸ್ತಕಲಾವಿದರನ್ನ ಆಮಂತ್ರಿಸಿದ್ದೇವೆ. ಅವರು ತಮ್ಮ ವಸ್ತುಗಳ ಸಹಿತ ಮತ್ತು ಮಾಡುವಿಕೆ ವಸ್ತುಗಳನ್ನ ತಯಾರು ಮಾಡುವಂತ ವಿಧಿವಿಧಾನಗಳನ್ನ ತೋರಿಸುವ ಮತ್ತು ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಸುಮಾರು 200 ಸ್ಟಾಲ್ಗಳು ಬರಬಹುದು. ಮಣ್ಣಿನಿಂದ, ಕಲ್ಲಿನಿಂದ, ಕಟ್ಟಿಗೆಯಿಂದ, ವಿವಿಧ ಧಾತುಗಳಿಂದ, ಬಟ್ಟೆಯಿಂದ, ಎಲೆಗಳಿಂದ, ಹೂ ಹಣ್ಣು ಕಾಯಿಗಳಿಂದ, ಹೀಗೆ ಬೇರೆ ಬೇರೆ ರೀತಿಯ ಕಚ್ಚಾ ವಸ್ತುಗಳಿಂದ ಒಂದು ಹೊಸ ಸೃಷ್ಟಿಯನ್ನ ಮಾಡುವಂತ ಕಲಾವಿದರಾಗಿದ್ದಾರೆ. ಇದರಲ್ಲಿ ಸುಮಾರು ಜನ ಎಲ್ಲರೂ ಪಾರಂಪರಿಕ ಕಲಾವಿದರಾಗಿದ್ದಾರೆ. ಸೀರೆಗಳನ್ನ ನೇಯುವಂತವ್ರು, ನಮ್ಮಲ್ಲಿ ಕಚ್ನಲ್ಲಿ ಒಬ್ರು ಗುಜರಾತ್ ನಲ್ಲಿ ಒಂದು ಸೀರೆಯನ್ನು 1 ವರ್ಷದವರೆಗೆ ನೇಯ್ತಾರೆ. ಒಂದೇ ವರ್ಷದ ಕೊನೆಗೆ 10 ಲಕ್ಷ ರೂಪಾಯಿಗೆ ಅದನ್ನ ಮಾರಾಟ ಮಾಡ್ತಾರೆ. ಅದರಂತೆ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಎಳೆಗಳಿಂದ ಕಸೂತಿ ಕಲೆಯನ್ನ ಮಾಡುವಂತ ಕಲಾವಿದರು ಇದರಲ್ಲಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಕಸಬರಿಗೆಗಳನ್ನ ಮಾಡುವಂತ ಒಬ್ಬ ಹೆಣ್ಮಗಳು ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ. ಅವಳು 120 ಪ್ರಕಾರದ ಕಸಬರಿಗೆಗಳನ್ನು ಮಾಡ್ತಾ ಇದ್ದಾಳೆ. ಒಂದು ಕಡ್ಡಿ ಪೆಟ್ಟಿಗೆಯಲ್ಲಿ 50 ಕಸಬರಿಗೆಗಳು ಕೂಡ್ಬೇಕು ಅಂತ ಮೊಬೈಲ್ ಕ್ಲೀನ್ ಮಾಡುವಂತ ಕಸಬರಿಗೆಗಳನ್ನ ಹಿಡ್ಕೊಂಡು ಮನೆ ಅಂಗಣವನ್ನ ಸ್ವಚ್ಛಗೊಳಿಸುವಂತ ಕಸಬರಿಗೆವರೆಗೆ 120 ಪ್ರಕಾರದ ಕಸಬರಿಗೆಗಳನ್ನು ಮಾಡ್ತಾ ಇದ್ದಾಳೆ. ಯಾಕೆ ಕರೆಸ್ತಾ ಇದ್ದೀವಿ ಎಲ್ರು ಅಂದ್ರೆ, ನಮ್ಮ ಸಮಾಜದ ಯುವಕರಿಗೆ ಯುವತಿಯರಿಗೆ ನಮ್ಮ ಭವಿಷ್ಯದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದಕ್ಕಾಗಿ ದಿಕ್ಕು ದೇಶಗಳನ್ನ ತೋರಿಸುವಂತಹ ಕಾರ್ಯ ಆಗ್ಬೇಕು. ಅವರಿಗೆ ಇವರ ಕಾರ್ಯದಿಂದ ಪ್ರೇರಣೆ ಪಡೆದು ಹೊಸ ತಂತ್ರಜ್ಞಾನವನ್ನ ಬಳಸಿ ಅವರ ಕಾರ್ಯಗಳನ್ನ ಮಾಡುವಂತೆ ಪ್ರೇರಣೆ ಆಗ್ಬೇಕು. ಎರಡನೇದ್ದು, ಸ್ವಯಂ ಸಹಾಯ ಸಂಘಗಳ ಮಹಿಳೆಯರಿಗೂ ಸಹಿತ ಯಾವ ಉದ್ಯೋಗ ವ್ಯವಸಾಯಗಳನ್ನ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಇದರಿಂದ ದೊರೆಯಬೇಕು. ಕಲಾವಿದರ ಕಲೆಗೆ ಬೆಲೆ ಸಿಗ್ಬೇಕು, ಗೌರವ ಸಿಗ್ಬೇಕು. ಆಮೇಲೆ ಕಲಾವಿದರ ವಸ್ತುಗಳ ಮಾರಾಟಕ್ಕಾಗಿ ಒಂದು ಮಾರುಕಟ್ಟೆ ತಯಾರಾಗಬೇಕು. ಆಮೇಲೆ ಯಾರಾದ್ರೂ ಇಂಥ ವಸ್ತುಗಳ ಹೋಲ್ಸೇಲ್ ಮಾರುಕಟ್ಟೆಯನ್ನ ಮಾಡುವವರಿದ್ರೆ, ಹೋಲ್ಸೇಲ್ ವಸ್ತುಗಳ ಮಾರಾಟವನ್ನು ಮಾಡುವ ಇಚ್ಛೆ ಪಟ್ರೆ ಅವರೆಲ್ಲರಿಗೂ ಸಹಿತ ಈ 17 ರಾಜ್ಯಗಳಿಂದ ಬರುವಂತ ಕಲಾವಿದರ ವಸ್ತುಗಳನ್ನ ಶಾಶ್ವತವಾಗಿ ತಮ್ಮ ಮಾರಾಟ ವ್ಯವಸ್ಥೆಯಲ್ಲಿ ಅವರು ತೊಡಗಬಹುದು. ಕೆಲವು ಜನ ಇಂಥ ವಸ್ತುಗಳನ್ನ ಪ್ರೀತಿಸುವಂತ ಜನ ಇದ್ದಾರೆ. ಅವ್ರಿಗೂ ಸಹಿತ ಅದು ಒಂದೇ ಕಡೆಗೆ, ಭಾರತದ ಎಲ್ಲ ಹಸ್ತಕಲೆಗಳು ಒಂದೇ ಕಡೆ ಅವ್ರಿಗೆ ನೋಡ್ಲಿಕ್ಕೆ, ಖರೀದಿಸ್ಲಿಕ್ಕೆ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಆಯೋಜನೆಯನ್ನ ಮಾಡಿದ್ದೇವೆ. 200 ಜನ ಕಲಾವಿದರು ಇದರಲ್ಲಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಖಾದ್ಯ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ದಾಕ್ಷಿಣಾತ್ಯ ಖಾದ್ಯ, ಔತ್ತರೇಯ ಖಾದ್ಯ, ಗುಜರಾತ್ ಮತ್ತು ರಾಜಸ್ಥಾನ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ಖಾದ್ಯಗಳು, ಹೀಗೆ ಖಾದ್ಯ ಮಳಿಗೆಗಳನ್ನು ಸಹಿತ ನಾವು ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ಸಾಯಂಕಾಲ ಮಹಾರಾಷ್ಟ್ರದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಕಲಾವಿದರಿಂದ ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸುವುದರ ಜೊತೆಗೆ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಆದ್ರಿಂದ ನಾನು ಎಲ್ರಿಗೂ ವಿನಂತಿಸಿಕೊಳ್ಳೋದೇನು ಅಂದ್ರೆ, ಈ ಅಪರೂಪದ ಕಾರ್ಯಕ್ರಮ ಒಂದೇ ಕಡೆ 200 ಜನ ಕಲಾವಿದರು ದೇಶದ 17 ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇದನ್ನ ನೋಡ್ಲಿಕ್ಕೆ ತಾವೆಲ್ಲರೂ ಬರಬೇಕು, ನೋಡಿ ಆನಂದಿಸಬೇಕು, ಆಮೇಲೆ ನೋಡಿ ಕಲಿಬೇಕು, ನೋಡಿ ತಿಳಿಬೇಕು. ಇದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜುಗಳು, ಟೆಕ್ನಿಕಲ್ ಕಾಲೇಜುಗಳು ಏನಿವೆ ಅವುಗಳ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ವಿದ್ಯಾರ್ಥಿಗಳು, ಅವರು ಕೆಲವೊಂದು 16-17 ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ತಮ್ಮ ಹೊಸ ಆವಿಷ್ಕಾರಗಳನ್ನು ಸಹಿತ ಅಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಇದೆಲ್ಲವನ್ನು ನೋಡ್ಲಿಕ್ಕೆ 31ನೇ ತಾರೀಕು ಬೆಳಗಿನ 9 ಗಂಟೆಯಿಂದ ಆರಂಭವಾದದ್ದು. ಇದು 4ನೇ ತಾರೀಕು ಏಪ್ರಿಲ್ನ ಮಧ್ಯಾಹ್ನದವರೆಗೆ ನಡೆಯುತ್ತೆ. ಆದ್ರಿಂದ ಎಲ್ಲರೂ ಬರಬೇಕು ಅಂತ ನಾನು ಎಲ್ರಿಗೂ ಆಮಂತ್ರಿಸ್ತಾ ಇದ್ದೀನಿ.